ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಮಾಡಿಸಿಕೊಳ್ಳಬೇಕು, ಸಿನಿಮಾ ಶೂಟಿಂಗ್ ಮಾಡಬೇಕು ಅಂತ ದರ್ಶನ್ ಹಾತೊರಿತಾ ಇದ್ದಾರೆ. ಆದರೆ ಕಾಟೇರನಿಗೆ ಶಾಕ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಅವರ ತಂತ್ರ ಫಲಿಸಿದರೆ ದರ್ಶನ್ ಮತ್ತೆ ಜೈಲು ಸೇರಲಿದ್ದಾರಂತೆ. ಅಂಥದ್ದೇನಾಯಿತು ಬನ್ನಿ ಈ ರಿಪೋರ್ಟ್ ನೋಡಿ. ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಆಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಮಾಡಿಸಿಕೊಳ್ಳಬೇಕು, ಸಿನಿಮಾ ಶೂಟಿಂಗ್ ಮಾಡಬೇಕು ಅಂತ ದರ್ಶನ್ ಹಾತೊರಿತಾ ಇದ್ದಾರೆ. ಆದರೆ ಕಾಟೇರನಿಗೆ ಶಾಕ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಅವರ ತಂತ್ರ ಫಲಿಸಿದರೆ ದರ್ಶನ್ ಮತ್ತೆ ಜೈಲು ಸೇರಲಿದ್ದಾರಂತೆ. ಅಂಥದ್ದೇನಾಯಿತು ಬನ್ನಿ ಈ ರಿಪೋರ್ಟ್ ನೋಡಿ. ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಆಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಮಾಡಿಸಿಕೊಳ್ಳಬೇಕು, ಸಿನಿಮಾ ಶೂಟಿಂಗ್ ಮಾಡಬೇಕು ಅಂತ ದರ್ಶನ್ ಹಾತೊರಿತಾ ಇದ್ದಾರೆ. ಆದರೆ ಕಾಟೇರನಿಗೆ ಶಾಕ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಅವರ ತಂತ್ರ ಫಲಿಸಿದರೆ ದರ್ಶನ್ ಮತ್ತೆ ಜೈಲು ಸೇರಲಿದ್ದಾರಂತೆ. ಅಂಥದ್ದೇನಾಯಿತು ಬನ್ನಿ ಈ ರಿಪೋರ್ಟ್ ನೋಡಿ. ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿ ಆಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ.
7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಮಾಡಿಸ್ಕೊಳ್ಬೇಕು, ಸಿನಿಮಾ ಶೂಟಿಂಗ್ ಮಾಡಬೇಕು ಅಂತ ದರ್ಶನ್ ಹಾತೊರಿತಾ ಇದ್ದಾರೆ. ಆದರೆ ಕಾಟೇರನಿಗೆ ಶಾಕ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಅವರ ತಂತ್ರ ಫಲಿಸಿದರೆ ದರ್ಶನ್ ಮತ್ತೆ ಜೈಲು ಸೇರಲಿದ್ದಾರಂತೆ. ಅಂಥದ್ದೇನಾಯಿತು ಬನ್ನಿ ಈ ರಿಪೋರ್ಟ್ ನೋಡಿ. ಸಿಕ್ಕ ಖುಷಿಯಲ್ಲಿ ದರ್ಶನ್ ಜಾಲಿಯಾಗಿದ್ರು. ಮೈಸೂರಿನ ಫಾರ್ಮ್ ಹೌಸ್ನಲ್ಲಿ ಭೂಪತಿ ರಿಲ್ಯಾಕ್ಸ್ ಮೂಡ್ಗೆ ಜಾರಿದ್ರು. ಹೊಸ ವರ್ಷಕ್ಕೆ ಕಾಟೇರ ಹೊಸ ಜೀವನ ಶುರು ಮಾಡಿದ್ರು. ಆದ್ರೆ ಲೇಟ್ ಆದ್ರೂ ಖಾಕಿ ಲೇಟೆಸ್ಟ್ ಆಗಿ ಕಮ್ ಬ್ಯಾಕ್ ಮಾಡಿದೆ. ಒಡೆಯನಿಗೆ ಪೊಲೀಸರು ನ್ಯೂ ಇಯರ್ ಶಾಕ್ ಕೊಟ್ಟಿದ್ದಾರೆ. ಬೇಲ್ ಖುಷಿಯಲ್ಲಿದ್ದ ಭೂಪತಿಗೆ ಸುಪ್ರೀಂ ಶಾಕ್. ದರ್ಶನ್ಗೆ ಸುಪ್ರೀಂ ಶಾಕ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ದರ್ಶನ್ ಜಾಮೀನು ರದ್ದು ಕೋರಿ ಪೊಲೀಸರು ಸುಪ್ರೀಂ ಕೋರ್ಟ್ಗೆ ಮೇಲ್ಮನವಿ ಸಲ್ಲಿಸಿದ್ದಾರೆ. 7 ಆರೋಪಿಗಳ ಜಾಮೀನು ರದ್ದುಪಡಿಸುವಂತೆ ಸುಪ್ರೀಂ ಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ದಾರೆ. ಇಂದು ಮಧ್ಯಾಹ್ನ ಅರ್ಜಿ ಸಲ್ಲಿಸಲಾಗಿದ್ದು, ರಾಜ್ಯ ಸರ್ಕಾರದಿಂದ ವಕೀಲ ಅನಿಲ್ ಸಿ ನಿಶಾಣಿಯನ್ನ ನೇಮಕ ಮಾಡಲಾಗಿದೆ. ಬೆಂಗಳೂರಿಗೆ ಭೂಪತಿ ಈಸ್ ಬ್ಯಾಕ್. ಬಿಕೋ ಅಂತಿದೆ ಮೈಸೂರಿನ ಫಾರ್ಮ್ ಹೌಸ್. ಕೋರ್ಟ್ನಿಂದ 2 ವಾರ ಅನುಮತಿ ಪಡೆದು ದರ್ಶನ್ ಮೈಸೂರಿಗೆ ತೆರಳಿದ್ರು. ಅಮ್ಮನ ಆರೈಕೆಯಲ್ಲಿ ಪತ್ನಿಯ ಸಾಂಗತ್ಯ, ಸಾಕು ಪ್ರಾಣಿಗಳ ಜೊತೆ ಜಗ್ಗು ಜಾಲಿಯಾಗಿದ್ರು. ಇದೀಗ ಕೋರ್ಟ್ ನೀಡಿದ್ದ 2 ವಾರಗಳ ಗಡುವು ಅಂತ್ಯವಾಗಿದೆ. ಬೆಂಗಳೂರಿಗೆ ಭೂಪತಿ ವಾಪಸ್ಸಾಗಿದ್ದಾರೆ. ಫಾರ್ಮ್ ಹೌಸ್ ಖಾಲಿ ಹೊಡಿತಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ದರ್ಶನ್ಗೆ ಸಂಬಂಧಪಟ್ಟ ಹಾಗೆ ಆಪರೇಷನ್ ಮಾಡಿಸ್ಕೊಳ್ಬೇಕು, ಸಿನಿಮಾ ಶೂಟಿಂಗ್ ಮಾಡಬೇಕು ಅಂತ ದರ್ಶನ್ ಹಾತೊರಿತಾ ಇದ್ದಾರೆ. ಆದರೆ ಕಾಟೇರನಿಗೆ ಶಾಕ್ ಕೊಡಲು ಪೊಲೀಸರು ಮುಂದಾಗಿದ್ದಾರೆ. ಅವರ ತಂತ್ರ ಫಲಿಸಿದರೆ ದರ್ಶನ್ ಮತ್ತೆ ಜೈಲು ಸೇರಲಿದ್ದಾರಂತೆ. ಅಂಥದ್ದೇನಾಯಿತು ಬನ್ನಿ ಈ ರಿಪೋರ್ಟ್ ನೋಡಿ.